ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಓಕೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಮೊದಲು ಆರಂಭದಲ್ಲೇ ಹೇಳಿದ್ವಲ್ಲ, ಯುವ ಸಮೂಹದ ಮನಸ್ಥಿತಿ ಯಾವ ಕಡೆಗೆ ಹೋಗ್ತಾ ಇದೆ, ಏನಾಗ್ತಾ ಇದೆ ಸಮಾಜದಲ್ಲಿ, ಯಾಕೆ ಹೆತ್ತವರು ಅನ್ನೋದನ್ನ ನೋಡೇ ಕೊಲೆ ಮಾಡ್ತಾ ಇದ್ದಾರೆ, ಜೊತೆಗೆ ಒಡ ಹುಟ್ಟಿದವರು ಅನ್ನೋದನ್ನ ಲೆಕ್ಕಕ್ಕಿಡಿದೆ ಕೊಲೆಗಳಾಗ್ತಾ ಇದೆ, ಯಾಕೆ ಆತ್ಮಹತ್ಯೆ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ, ಯಾಕಿಷ್ಟು ಸೂಕ್ಷ್ಮ ಮನಸ್ಥಿತಿ ನಮ್ಮ ಯುವ ಸಮೂಹದಲ್ಲಿ ಅನ್ನೋದೇ ಪ್ರಶ್ನೆ. ಯಾವ ವಿಚಾರಗಳು ಇಷ್ಟರ ಮಟ್ಟಿಗೆ ಪ್ರಭಾವ ಬೀರ್ತಾ ಇದೆ ಅನ್ನೋದ್ರ ಬಗ್ಗೆನೇ ಇವತ್ತು ಸುದೀರ್ಘವಾಗಿ ಚರ್ಚೆ ಮಾಡಬೇಕಾಗಿದೆ. ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ನಾವು ವೆಲ್ಕಮ್ ಮಾಡ್ಕೊಳ್ಳೋಣ ಕಾರ್ಯಕ್ರಮಕ್ಕೆ. ಪ್ರಮುಖವಾಗಿ ರಿಟೈರ್ಡ್ ಪೊಲೀಸ್ ಆಫೀಸರ್ ACP ಚಲಪತಿ ಸರ್ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ. ಓಕೆ, ನಮಸ್ತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಚಲಪತಿ ಸರ್. ಓಕೆ, ಚಲಪತಿ ಸರ್ ಇನ್ನೂ ಬಂದಿಲ್ಲ, ಅವ್ರು ಜಾಯ್ನ್ ಆಗ್ತಾರೆ. ಎನಿವೆ, ನಾಗರಾಜು ಸಾಮಾಜಿಕ ಹೋರಾಟಗಾರರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಹಿರಿಯ ಮನಃಶಾಸ್ತ್ರಜ್ಞೆ ಡಾಕ್ಟರ್ ಪದ್ಮಶ್ರೀ ರಾವ್ ಮೇಡಮ್ ನಮ್ಮ ಜೊತೆಗೆ ಇದ್ದಾರೆ. ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೇಡಮ್, ತಮ್ಮಿಂದನೇ ಡಿಬೇಟ್ ಆರಂಭ ಮಾಡ್ತೀನಿ, ಕಾರಣ ಮನಸ್ಥಿತಿ ಬಗ್ಗೆನೇ ಇವತ್ತು ಮಾತಾಡಬೇಕು, ಅಂಥ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ ಅಂತ. ಯುವ ಸಮೂಹ ಏನೋ ಒಂದು ಕ್ರಾಂತಿ ಸೃಷ್ಟಿ ಮಾಡಬೇಕಾದಂಥ ಸಮೂಹ, ಕ್ರೈಮ್ ರೇಟ್ ಜಾಸ್ತಿ ಆಗುವಲ್ಲಿ ಅವರ ಪಾತ್ರ ದೊಡ್ಡದಾಗ್ತಾ ಇದೆ ಅನ್ನೋದೇ ಬಹಳ ಆತಂಕಕಾರಿ ವಿಚಾರ. ಏನಾಗ್ತಾ ಇದೆ, ಯಾಕಿಂತ ಮನಸ್ಥಿತಿ ಅಂತ ನಮ್ಮ ಯುವ ಸಮೂಹದಲ್ಲಿ? ಒಂದು ಒಳ್ಳೆ ಪ್ರಶ್ನೆ ಇದು. ಇದನ್ನ ಇವತ್ತು ನಿಜವಾಗ್ಲೂ ಅಡ್ರೆಸ್ ಮಾಡಬೇಕಾಗಿದೆ. ನಾನು ಮನಸ್ಸಲ್ಲಿ ಅನ್ಕೊಳ್ತಾ ಇರ್ತೀನಿ, ಇದನ್ನ ಹೇಗೆ, ಎಲ್ಲಿಂದ ಶುರು ಮಾಡಬೇಕು, ಎಲ್ಲಿ ನಾವು ಟಾರ್ಗೆಟ್ ಆಡಿಯನ್ಸ್ ಅಂತ. ಯುವ ಸಮೂಹ ಅಂದಾಗ ಅವ್ರನ್ನ ಒಂದು ಪಾಲನೆ ಪೋಷಣೆ ಒಂದು ಜಾಗದಲ್ಲಿ ನಡೀತಾ ಇದೆ. ಸೊ ಪೇರೆಂಟಿಂಗ್ ಅಂತ ಬಂದ್ಬಿಡ್ತಾ ಇದೆ. ಸೊ ಅದ್ರ ಜೊತೆಗೆ ಆ್ಯಂಟಿ ಸೋಷಿಯಲ್ ಬಿಹೇವಿಯರ್ಸ್ ಎಲ್ಲಿಂದ ಬರ್ತಾ ಇದೆ. ಕ್ರೈಮ್ ರೇಟ್ ನೀವು ನೋಡಿರ್ಬೋದು, 5 ವರ್ಷದಿಂದ ಇನ್ನೂ ಜಾಸ್ತಿನೇ ಆಯಿತು. ಸೊ ಒಂದು ಕಾಲದಲ್ಲಿ 2001 to 2005 ಕ್ರೈಮ್ ರೇಟ್ ಜಾಸ್ತಿ ಆಗಿತ್ತು. ಆಗ ನೋಡಿದಾಗ ಗೊತ್ತಾಯಿತು, ಕ್ರೈಮ್ ವೈಲೆನ್ಸ್ ಇನ್ ಮೂವೀಸ್ನ ಇನ್ಫ್ಲುಯೆನ್ಸ್ ಆಗ್ತಾ ಇದ್ದಾರೆ ಟೀನೇಜರ್ಸು ಅಂತ ಹೇಳಿ ಅದೊಂದು ರಿಸರ್ಚ್ನ ಫಾರಮ್ ಮಾಡಿದ್ರು. ಸೊ ಮ್ಯಾಕ್ಸಿಮಮ್ ವೈಲೆನ್ಸ್ ಮೂವೀಸ್ ಯಾವ್ಯಾವಾಗ ರಿಲೀಸ್ ಆಯ್ತು ಅದನ್ನ ನೋಡಿದಾಗ ಇವರು ನನ್ನ ಹೀರೋನ ನಾನು ಫಾಲೋ ಮಾಡಬೇಕು, ನಾನು ಆ ಆ್ಯಕ್ಟರ್ನ ಫಾಲೋ ಮಾಡಬೇಕು, ನಾನು ಈ ಸೀನ್ ಥರ ನಾನು ಇರಬೇಕು ಅಂತ ಒಂದಷ್ಟು ಕ್ರೈಮ್ಸ್ ಬಂತು. ರೀಸೆಂಟ್ ಕ್ರೈಮ್ ಆದಾಗಲೂ ಅಷ್ಟೇ, ಹೇಗೆ ಕೊಲೆ ಆಯಿತೋ ಅದೇ ಥರ ಪ್ರಯತ್ನಗಳು 2-3 ಊರ ಕಡೆ ನಡೀತು. ಅದೇ ಥರ ಹುಡುಗರು ಒಂದು ಹುಡುಗನ ತಂದು ಅವನ್ನ ಯಾವ ರೀತಿ ಸಾಯಿಸ್ತಾರೆ, ಹೇಗೆ ನಡೆದಿತ್ತು ಅದೇ ಥರ ಇವರು ಎಕ್ಸ್ಪೆರಿಮೆಂಟ್ ಮಾಡ್ತಾ ಹೋದರು ಅಂತ ಅಂದಾಗ ರೋಲ್ ಮಾಡೆಲ್ ಏನಿದೆ ಸಮಾಜದಲ್ಲಿ ಒಂದು. ಇನ್ನೊಂದು ಆ್ಯಂಟಿ ಸೋಷಿಯಲ್ ಬಿಹೇವಿಯರ್ಸ್ನ ನಾವು ಅಡ್ರೆಸ್ ಮಾಡೋಕ್ಕೆ ನಾವು ಏನು ಕ್ರಮಗಳನ್ನ ನಾವು ತಗೊಳ್ತಾ ಇದ್ದೀವಿ. ಶಾಲಾ ಕಾಲೇಜ್ಗಳಲ್ಲಿ ಕೌನ್ಸಿಲಿಂಗ್ ವ್ಯವಸ್ಥೆ ಇದೆ ಅಂತ ಹೇಳಬಹುದು, ಬಟ್ ಎಷ್ಟು ಜನ ಅದ್ರ ಉಪಯೋಗ ಪಡಿತಾ ಇದ್ದಾರೆ? ಸೊ ಈ ಬಿಹೇವಿಯರಲ್ ಪ್ರಾಬ್ಲಮ್ಸ್ನ ನಾವು ಎಲ್ಲಿ ಅಡ್ರೆಸ್ ಮಾಡ್ತಾ ಇದ್ದೀವಿ? ಮತ್ತು ಇರ್ಯಾಷನಲ್ ಥಿಂಕಿಂಗ್, ಇಂಪಲ್ಸ್ ಅನ್ನೋದು ಮನುಷ್ಯನಲ್ಲಿ ಎಲ್ರಿಗೂ ಇರುತ್ತದು. ಇಟ್ ಈಸ್ ಬೈ ಬರ್ತ್ ವಿ ಹ್ಯಾವ್ ಇಂಪಲ್ಸಿವಿಟಿ, ಬಟ್ ವಿ ಆರ್ ಬಾರ್ನ್ ಟು ಅಚೀವ್ ಸಕ್ಸಸ್, ವಿ ಆರ್ ಬಾರ್ನ್ ಟು ಬಿ ಹ್ಯಾಪಿ ಆಲ್ಸೋ. ಅದು ಹೋಗಿ ಇದು ಮಾತ್ರ ಡಾಮಿನೇಟ್ ಆಗ್ತಾ ಇದೆಯಲ್ಲ ಇಂಪಲ್ಸಿವ್ ಬಿಹೇವಿಯರು, ಅದು ಯಾತಕ್ಕಾಗ್ತಾ ಇದೆ? ಇರ್ಯಾಷನಲ್ ಥಿಂಕಿಂಗ್, ಪ್ರೋಸು ಕಾನ್ಸ್ ಯೋಚನೆ ಮಾಡಲ್ಲ. ಈ ಮೊಮೆಂಟ್ರಿ ಗ್ರಾಟಿಫಿಕೇಶನ್, ಇವ್ರು ನನಗೆ ತೊಂದರೆ ಕೊಟ್ಟಿದ್ದಾರೆ, ಇವ್ರನ್ನ ಕೊಲೆ ಮಾಡಬೇಕು, ಈಸ್ ಕಿಲ್ಲಿಂಗ್ ದ ಏಮ್ ಆಫ್ ಕ್ರೈಮ್ ಆರ್ ದ ಸೊಸೈಟಿ. ಆಯಿತು, ನಮ್ಮ ಅಪ್ಪ ಅಮ್ಮಗೆ ಹೇಳ್ತೀನಿ, ನಮ್ಮ ಅಮ್ಮನಿಗೆ ಹೇಳ್ತೀನಿ, ನಮ್ಮ ಟೀಚರ್ಗೆ ಹೇಳ್ತೀನಿ, ಇದೇ ಇಲ್ಲ, ಇವಾಗ ಅವರೇ ಆ್ಯಕ್ಷನ್ ತೊಗೊಂಡ್ಬಿಡ್ತಾ ಇದ್ದಾರೆ. ಈವನ್ ಅಟ್ ದ ಸ್ಕೂಲ್ ಲೆವೆಲ್ ಒಂದು ಮಗು ಇನ್ನೊಂದು ಮಗುಗೆ ಟಾರ್ಚರ್ ಮಾಡೋದು, ಟಾಯ್ಲೆಟಲ್ಲಿ ಕರ್ಕೊಂಡು ಹೋಗಿ ಅಲ್ಲಿ ಟಾರ್ಚರ್ ಮಾಡೋದು, ಟೀಚರ್ಸ್ ತನಕ ಹೋಗೋದೇ ಇಲ್ಲ ವಿಷಯಗಳು. ಅವ್ರೇನು ಮಾಡಿಬಿಡ್ತಾರೆ, ನಾನೇ ಮಾಡ್ತೀನಿ, ಯಾಕೆಂದರೆ ಇವರಿಗೆ ರೋಲ್ ಮಾಡೆಲ್ ಸಿಗ್ತಾ ಇದ್ದಾರಲ್ಲ. ಸೊ ಯಾವುದನ್ನ ತಗೋಬೇಕು? ನಿಜ ನಾವು ಹೇಳ್ತೀವಿ ಮೊಬೈಲಲ್ಲಿ ತುಂಬ ಒಳ್ಳೆಯದು ಸಿಗ್ತಾ ಇದೆ, ಬಟ್ ಇವ್ರು ಏನು ವಾಚ್ ಮಾಡ್ತಾ ಇದ್ದಾರೆ? ದೆನ್ ಗೆಟಿಂಗ್ ಈಲ್ಡೆಡ್ ಟು ನೆಗೆಟಿವ್ ವೀಡಿಯೋಸ್, ನೆಗೆಟಿವ್ ರೀಡಿಂಗ್. ಇವಾಗ ಬುಕ್ ರೀಡಿಂಗ್ ಅಂತ ಅಂದರೆ ನಾವು ಮುಂಚೆ ಅಂದ್ಕೊಳ್ತಾ ಇದ್ವಿ ವಿವೇಕಾನಂದರ ಪುಸ್ತಕ ಓದ್ತಿದ್ದಾರೆ, ಆಧ್ಯಾತ್ಮ ಪುಸ್ತಕ ಓದ್ತಿದ್ದಾರೆ, ಅಥವಾ ಲಿಟ್ರೇಚರ್ ಓದ್ತಿದ್ದಾರೆ ಅಂತ. ಇವಾಗ ಏನು ಓದ್ತಾ ಇದ್ದಾರೆ? ನಿಹಿಲಿಸಮ್ ಅಂತೀವಿ. ದಟ್ ಈಸ್ ದ ಲೇಟೆಸ್ಟ್ ಪ್ರಾಂಪ್ಟ್ ಟು ಕ್ರೈಮ್. ನಿಹಿಲಿಸಮಲ್ಲಿ ಏನಾಗುತ್ತೆ, ನೆಗೆಟಿವ್ ವೀಡಿಯೋಸ್ನೇ ನೋಡ್ತಾರೆ. ಆ ನೆಗೆಟಿವ್ ಲರ್ನಿಂಗ್ ಆಗ್ತಾ ಇದೆ. ಒಂದು ವ್ಯಕ್ತಿ ನನಗೆ ಟಾರ್ಚರ್ ಮಾಡಿದ್ರೆ ಅವನ್ನ ಹೇಗೆ ಕೊಲೆ ಮಾಡೋದು, ಅವನ ಮೇಲೆ ಹೇಗೆ ಆ್ಯಕ್ಷನ್ ತೊಗೊಳ್ಳೋದು ಅಂತ ಯೋಚನೆ ಮಾಡ್ತಿದ್ದಾರೆ ಹೊರತು ಕರೆಕ್ಷನ್ನು, ನಾನು ಯಾರನ್ನಾರೋ ಸಹಾಯ ತೊಗೊಂಡು ದೊಡ್ಡವ್ರದ್ದು ನಾನು ಮಾಡ್ತೀನಿ ಒಂದು ರ್ಯಾಷನಲ್ ಥಿಂಕಿಂಗ್ ಈಸ್ ಮಿಸ್ಸಿಂಗ್. ಸೊ ಟೋಟಲಿ ಇರ್ಯಾಷನಲ್ ಒಂದು. ಇನ್ನೊಂದು, ಇದು ಫ್ಯಾಮಿಲಿ ಟೈಮ್ ಕಮ್ಮಿ ಆಗೋಗಿದೆಯಾ, ಒಬ್ರಿಗೊಬ್ರು ಪರಸ್ಪರ ಹೊಂದಾಣಿಕೆ ಕಮ್ಮಿ ಆಗಿದೆಯಾ, ಅದು ಒಂದು ಟ್ರಿಗರಿಂಗ್ ಫ್ಯಾಕ್ಟರಾ ಅಂತ ನೋಡಬೇಕು. ಇನ್ನೊಂದು, ಎಲ್ಲರೂ ಯಾರೇ ಆಗಲಿ ಆಫೀಸ್ ಎಲ್ಲರೂ ವರ್ಕ್ ಮಾಡಬೇಕು, ಬ್ಯಾಂಗ್ಳೂರ್ ಅಂತ ಸಿಟಿಗಳಲ್ಲಿ ಅಪ್ಪ ಅಮ್ಮ ಎಲ್ಲರೂ ವರ್ಕ್ ಹೋಗ್ತಾರೆ, ಓಕೆ, ಐ ಅಗ್ರಿ. ಬಂದ ಮೇಲೆ ಎಷ್ಟು ಸಮಯ ನೀವೆಲ್ಲರೂ ಒಟ್ಟಿಗೆ ಇರೋಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀರಾ? ಎಲ್ಲರೂ ಒಬ್ರಿಗೊಬ್ರು ಮಾತಾಡ್ಕೊಂಡಾಗ ಪ್ರಾಬೆಬ್ಲಿ ರಿಲ್ಯಾಕ್ಸ್ಡ್ ಮೈಂಡ್ ಇರುತ್ತೆ. ಇವಾಗ ನಮ್ಮ ಕ್ಲಿನಿಕಲ್ ಸೆಟ್ಟಿಂಗಲ್ಲೇ ಬಂದಾಗ ನಾನು ಕೇಳ್ತೀನಿ, ಆರ್ ಯು ಕಾಮ್?
ಹೌ ಆಫನ್ ಯು ಆರ್ ಕಾಮ್ ಇನ್ ಎ ಡೇ ಅಂದ್ರೆ ಕೇಳ್ಬೇಕಾಗಿರೋ ಪ್ರಶ್ನೆ. ನೀವ್ ಹಿಂಗ್ ಕೇಳಿದ್ರು ನಂಗೆ ಸಿಟ್ಟು ಬರುತ್ತೆ ಮೇಡಮ್ ಅಂತಾರೆ. ಅಂತಾರೆ. ನಾವೇನ್ ಹೇಳಿ 2 ಸತಿ ಕೇಳಿದ್ರೆ 3ನೇ ಸತಿ ಉತ್ತರ ವಿಲ್ ಬಿ ವಿತ್ ಆಂಗರ್ ಓನ್ಲಿ. ಅಲ್ಲಿ ಕಾಮ್ನೆಸ್ ಅನ್ನೋ ಪದ ಡಿಕ್ಷನರಿಲೇ ಇಲ್ದಂಗೆ ಆಗೋಯ್ತು ಅಂತ ಅಂದಾಗ ಬಟ್ ಏನ್ ಗೊತ್ತಾ ಮ್ಯಾಮ್, ನನಗೆ ಇರೋ ಪ್ರಶ್ನೆ ಅಂದ್ರೆ ಓಕೆ ಟ್ರಿಗರ್ ಆಗೋದು, ಕೋಪ ಬರೋದು ಇದೆಲ್ಲ ಒಂದ್ ಲೆವೆಲಿಗೆ ಸಹಿಸ್ಕೊಳ್ಬಹುದು, ಬಟ್ ಕೊಲೆ ಮಾಡೋ ಹಂತಕ್ಕೆ ಹೋಗ್ತಾ ಇದ್ದಾರೆ ಅನ್ನೋದು ಬಹಳ ಆತಂಕಕಾರಿ ವಿಚಾರ. ಅಂದ್ರೆ ಅದನ್ನ ಅರ್ಗಿಸ್ಕೊಳಕ್ ಆಗ್ತಾ ಇಲ್ಲ. ಏನಿವೆ ಅದ್ರ ಬಗ್ಗೆ ನಾನು ಮಾತಾಡ್ತೀನಿ. ನಾಗರಾಜು ಸರ್, ಫಸ್ಟ್ ರಿಯಾಕ್ಷನ್ ನಾವು ಆಗ್ಲೇ ಹೇಳ್ತಾ ಇದೀವಿ, ಸಮಾಜ ಯಾವ ಕಡೆ ಹೋಗ್ತಾ ಇದೆ. ನಮ್ಮ ಯುವ ಸಮೂಹ ನಾಡನ್ನ ಕಟ್ಟಿ ಬೆಳೆಸಬೇಕಾದಂತ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ಜನಾನೇ ಕ್ರೈಮ್ಗೆ ನೀವು ದಾರಿ ಮಾಡ್ಕೊಡ್ತೀರಿ, ಕ್ರೈಮಲ್ಲಿ ಭಾಗಿಯಾಗ್ತೀರಿ, ಆರೋಪಿಗಳಾಗ್ತೀರಿ. ಇನ್ನು ಬಾಳಿ ಬದುಕಬೇಕಾದವರು, ಜೀವನ ದೊಡ್ಡದಿದೆ ಅಂತ ನೋಡ್ಬೇಕಾದ ಕ್ರೈಮಲ್ಲಿ ಭಾಗಿಯಾಗ್ತಾರೆ ಅಂದ್ರೆ ಏನಾಗ್ತಾ ಇದೆ ಅಂತ ಅನ್ಸುತ್ತೆ? ಯಾವ ವಿಚಾರಗಳು ಇಷ್ಟರ ಮಟ್ಟಿಗೆ ಪ್ರಭಾವ ಬೀರ್ತಾ ಇದೆ ಯುವ ಸಮೂಹದ ಮೇಲೆ? ಈಗ ನೋಡಿ, ಒಳ್ಳೆ ಟಾಪಿಕ್ ನೀವು ಜನಗಳಿಗೆ ಗಮನಿಸ್ಕೊಡ್ತಾ ಇದ್ದೀರಾ. ಸಾಕಷ್ಟು ಜನ ಪ್ರೈಮರಿಯಿಂದನೇ ನಾವೆಲ್ಲ ಎಜುಕೇಷನ್ ಕೊಡಬೇಕು ಆ ಮಕ್ಕಳಿಗೆ, ಹೇಗೆ ಮಾಡಬೇಕು ಈಗ ನೀವು ಸಿಂಗಾಪುರಲ್ಲಿ ನೋಡಿ, ಕಸ ರೋಡಲ್ಲಿ ಬೀರಿ ತೊಗೊಂಡೋಗಿ ಡಸ್ಟ್ಬಿನಲ್ಲಿ ಹಾಕ್ಬೇಕಂತ ಅವ್ರು ಕೊಡೋದು ಅವೇರ್ನೆಸ್ ಕೊಡ್ತಾರೆ. ಇಲ್ಲಿ ಮೊದಲು ಮುಖ್ಯವಾಗಿರಂದ್ರೆ ಇಲ್ಲಿ ಕಾನೂನು ಭಯ ಇಲ್ಲ, ಯಾರಿಗೂ ಕೂಡ ಕಾನೂನು ಭಯ ಇಲ್ಲ. ಕೋರ್ಟ್ಗೆ ಹೋದ್ರೆ 3 ತಿಂಗಳಲ್ಲಿ ಇದು ಸಿಗುತ್ತೆ, ಬೇಲ್ ಸಿಗುತ್ತೆ ಅಂತ ಗ್ಯಾರಂಟಿ ಇದೆ. ಸೊ ಹಾಗಾಗಿ ನಮ್ಮ ಕಾನೂನು ಟೈಟ್ ಮಾಡಲಿಲ್ಲ ಅಂದರೆ ಮತ್ತು ಅವ್ನು ಹೇಗೆ ಬುದ್ಧಿ ಕಲಿತಾರೆ? ಅವ್ನು ಬುದ್ಧಿ ಕಲಿಸುವಂಥವ್ರು ಯಾರು? ಈಗ ನಾವು ಕಾನೂನು ಕೈಗೆ ತೊಗೊಳಂಗಿಲ್ಲ. ಕಾನೂನು ಕೈಗೆ ತೊಗೊಳೋರೆ ಅವ್ರನ್ನ ಲೂಸ್ ಮಾಡಿ ಬಿಟ್ಬಿಟ್ರೆ ಆಚೆಗಡೆ ಅವ್ರು ಮತ್ತೆ ಇನ್ನೊಂದು ಕ್ರೈಮ್ ಮಾಡ್ತಾನೆ. ಈಗ ನೋಡಿ, ನೀವು ಪಾಶ್ಚಿಮಾತ್ಯ ದೇಶಗಳು ತೊಗೊಳ್ಳಿ, ಪಾಶ್ಚಿಮಾತ್ಯಗಳು ಅಲ್ಲೇ ಲಾಟ್ರಿ, ಅಲ್ಲೇ ಬಹುಮಾನ, ಅಲ್ಲೇ ಇದು. ಅವನೇನು ಮಾಡ್ದೆ, ಅವನೇನು ಕೆಟ್ಟ ಕೆಲಸ ಮಾಡಿದ್ರೆ ಅಲ್ಲೇ ಏನು ಮಾಡ್ಬೇಕು ಅದು ಮಾಡಿ ಬಿಸಾಕ್ತಾರೆ. ವಿತಿನ್ ಶುಕ್ರವಾರ 8 ದಿವಸ ಒಳಗೆ ಅವ್ನಿಗೆ ಜಡ್ಜ್ಮೆಂಟ್ ಕೊಡ್ತಾರೆ. ಅದೇ ನಮ್ಮ ಒಂದು ಈಗಿನ ವ್ಯವಸ್ಥೆಯಲ್ಲಿ, ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಕೆಲವು ಲೋಪದೋಷಗಳು ಏನಾಗುತ್ತೆ ಅಂದರೆ ಬೇಗ ಜಡ್ಜ್ಮೆಂಟ್ ಸಿಗಲ್ಲ, ವರ್ಷಾನುಗಟ್ಟಲೆ ಎಳೀತದೆ. 10 ವರ್ಷ, 15 ವರ್ಷ, 20 ವರ್ಷ ಎಳೀತದೆ. ಈ ರೀತಿ ಎಳೆದಾಗ ಯಾರಿಗೆ ಭಯ ಇರುತ್ತೆ? ಅವ್ನಿಗೆ ಗೊತ್ತು, ಇಲ್ಲಿ ಹೋದ್ರೆ ಆಚೆ ಕಡೆ 3 ತಿಂಗಳು ಆಚೆ ಬರ್ತೀವಿ, ಮಾಮೂಲಿ ಆಗುತ್ತೆ ಅಂತ ಗೊತ್ತಾಗ್ಬಿಟ್ಟಿದೆ ಎಲ್ರಿಗೂ, ಜನಗಳಿಗೆ. ಹಾಗಾಗಿ ಯಾರಿಗೂ ಭಯ ಇಲ್ಲ. ಆಮೇಲೆ ಇನ್ನೆರಡು ಮುಖ್ಯವಾಗಿ ಏನು ಗೊತ್ತಾ, ಪೊಲೀಸ್ ಲಾ ಆ್ಯಂಡ್ ಆರ್ಡರ್ ಯಾವಾಗ ಟೈಟ್ ಆಗಲ್ಲ ಅದುವರೆಗೂ ನಮ್ಮ ವ್ಯವಸ್ಥೆ ಸರಿಯಾಗಿ ಕಾಪಾಡೋಕ್ಕಾಗಲ್ಲ. ಪೊಲೀಸ್ ವ್ಯವಸ್ಥೆ ಕಾಪಾಡಲಿಕ್ಕೆ ಸಮಾಜಕ್ಕೆ ಅವ್ರನ್ನ ಕೊಟ್ಟಾಗ ಅವ್ರು ಸರಿಯಾದ ವ್ಯವಸ್ಥೆಯಲ್ಲಿ ಸರಿ ದಾರಿ ತಂದಿಲ್ಲ ಅಂತ ಹೇಳಿದ್ರೆ ಯಾಕೆ ಈ ರೀತಿ ಆಗ್ತದೆ? ಆ ಲೋಕಲ್ ಸ್ಟೇಷನ್ ಯಾರಿದೆ ಅಲ್ಲಿ ಏನು ಕ್ರೈಮು, ಅಫೀಮು, ಗಾಂಜಾ, ಪ್ರತಿಯೊಂದು ಐಟಮ್ಸು ಸೇಲ್ ಆಗ್ತಾ ಇದೆ. ಎಲ್ಲ ಸ್ಟೇಷನ್ ನಮ್ಮ ಯಾರು ಹೊರಗಡೆ ಬಾಹ್ಮಿದಾರರು ಇರ್ತಾರೆ ನೋಡಿ, ಯಾರು ಗುಪ್ತಚರ ಇಲಾಖೆ ಅಂತ ಹೇಳಿದ್ವಿ, ಏನು ಮಾಡ್ತಾರೆ ಅವರೆಲ್ಲ? ಇಂಥ ಲೊಕ್ಯಾಲಿಟಿಯಲ್ಲಿ ಈ ಥರ ನಡೀತಾ ಇದೆ ಅಂತ ಹೇಳಿದ್ರೆ ಆ ಸ್ಟೇಷನ್ ಸಂಬಂಧಪಟ್ಟರು ಮಾಮೂಲಿ ಹೋಗ್ತಾ ಇರ್ತದೆ ಅವರಿಗೆ. ಹೌದು. ಮತ್ತು ಯಾಕೆ ಕಂಡಿಡಿದ್ರು ಯಾರು ಅವ್ರನ್ನ? ನೀನು ಇಷ್ಟೋಗೋ ನನಗಿಷ್ಟೋಗೋ ಆ ರೀತಿಯಲ್ಲಿ ವ್ಯವಸ್ಥೆ ನಡೀತಾ ಇದೆ ಅಂದರೆ ಏನು ಮಾಡೋದು ನಾವು? ವ್ಯವಸ್ಥೆಯಿಂದನೇ ಯುವ ಸಮೂಹ ದಾರಿ ತಪ್ಪದ 100% ತಪ್ಪೋದಕ್ಕೆ ಮೇನ್. ಆಮೇಲೆ ಮೇಯ್ನಾದಾಗಿ ಈ ಫೇಸ್ಬುಕ್ಕು ಅದು ಇದು ಬಂದು ನಮಗೆಲ್ಲ ಅವಾಗೆಲ್ಲ ಫೇಸ್ಬುಕ್ ಏನಿಲ್ಲ ಮೇಡಮ್. ನಾವೆಲ್ಲ ಸ್ಕೂಲ್ಗೆ ಹೋಗೋ ಬ್ಯಾಗ್ ಹಾಕೊಂಡು ಹೋಗ್ತಾ ಇದೀವಿ, ನಮಗೆ ಭಾಳ ಕಷ್ಟ ಆಗೋದು. ಹೋಗ್ಲಿಲ್ಲ ಅಂದರೆ ಮನೇಲಿ ಹೊಡಿತಾ ಇದ್ರು, ಹೋದ್ರಲ್ಲಿ ಟೀಚರ್ ಹೊಡಿತಾ ಇದ್ರು. ಈಗ ಟೀಚರ್ ಮುಟ್ಟಂಗೇ ಇಲ್ಲ ಅಮ್ಮ ಪಾಪ. ಯಾವ ಪಾಪ ನನಗೊಂದು ಪ್ರಶ್ನೆ, ಅದು ಬೇರೆ. ಬಟ್ ಮುಟ್ಟಿದ್ರೆ ಹೆಂಗ್ ಮುಡ್ತಾರೆ ಅಂತ ಅಂದ್ರೆ ಮಕ್ಕಳನ್ನ ಸಾಯೋ ಲೆವೆಲಿಗೆ ಹೊಡೆದು ಬಿಡ್ತಾರೆ ಅಂತ ಪರಿಸ್ಥಿತಿ ಟೀಚರ್ಸ್ ನೋಡಿದ್ರೆ ಬಹಳ ಆತಂಕ ಆಗುತ್ತೆ. ಮಕ್ಕಳನ್ನ ಕಳ್ಸೋದ ಬೇಡವಾ, ಅದರಿಂದ ಹಿಂಜರಿದವರು ಕೆಲವರು ಇದ್ದಾರೆ. ನಮಗೆ ಈಗ ತಿರುಸೋ ಕೈ ಅನ್ನೋ ನಮ್ಗೆ ಹೊಡಿಬೇಕಾದ್ರೆ ಹಿಂದೆ ಹೊಡೆದ್ಬಿಡೋರು, ನಮಗೆ ಜೀವ ಹೋದಂಗೆ ಆಗೋದು. ಆ ರೀತಿ ನಾವು ವಿದ್ಯಾಭ್ಯಾಸ ಕಳ್ಕೊಂಡ್ಬಂದ್ವಿ. ಈಗಿನ ಏನು ವ್ಯವಸ್ಥೆನೇ ಇಲ್ವಲ್ಲ. ಆಮೇಲೆ ಎಜುಕೇಶನ್ ಈಗ ಮಾರ್ಕೆಟ್ ಆಗಿಬಿಟ್ಟಿದೆ. ನಾಗರಾಜು ಸರ್, ಅದು ಬೇಡ ಪ್ರವೋಕ್ ಮಾಡೋದು. ಯಾಕಂದ್ರೆ ಹೊಡಿಬೇಕು ಅಂದ್ರೆ ಈಗ ಬೇರೆ ರೀತಿ ಅದನ್ನೇ ಹೇಳ್ತಾ ಇದ್ದೀನಲ್ಲ, ಬೇರೆ ರೀತಿ ಹೊಡೆಯಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂತ. ಮಕ್ಕಳನ್ನ ಕೊಂದಿರೋ ಉದಾಹರಣೆಗಳಿದೆ ಅಲ್ಲೂ ಕೂಡ ಟೀಚರ್ಸ್. ನೋಡ್ತಾ ಇದೀನಲ್ಲ ಈಗ ಮೊನ್ನೆ ಯಾವುದೋ ಒಂದು ಪಾಪ ತಾಯಿ ಹೆತ್ತು ಮಗುನು ತಗೊಂಡೋಗಿ ಕೊಂದಾಗ್ತಾಳೆ ಅಂತ ಹೇಳಿದ್ರೆ ಇನ್ನು ಯಾರ ಮೇಲೆ ನಾವು ವಿಶ್ವಾಸ ಇಡೋದು? ತಾಯಿ ಮಾಡೋ ಕೆಲಸನ ಅದು ಆಕ್ಚುಲಾಗಿ. ಅಟ್ಲೀಸ್ಟ್ ಆಕೆಗೆ ಏನು ತಲೆಯಲ್ಲಿ ಏನಿದೆ, ಅಟ್ಲೀಸ್ಟ್ ತನ್ನ ಮಗುನ ತಾನು ಬೇರೆಯವ್ರು ಕೊಲ್ಲೋದು ಅದು ಬಿಡಿ. ಮನಸ್ಥಿತಿ ಈ ರೀತಿ ಮೇಡಮ್ ಹೇಳಿದಾಗೆ ಈ ರೀತಿ ಮನಸ್ಥಿತಿ ಇದ್ರೆ ಇದನ್ನ ಸರಿಪಡಿಸೋರು ಯಾರು?